ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನ ಕೃಷಿ ಸಿದ್ಧತೆ, ಕುಡಿಯುವ ನೀರಿನ ಯೋಜನೆಗಳು, ವಿದ್ಯುತ್ ಸಂಪರ್ಕ ಹಾಗೂ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ಕುರಿತು ಮಹತ್ವದ ಚರ್ಚೆ ನಡೆಯಿತು. ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ಹಲವು ಸೂಚನೆಗಳನ್ನು ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಶಾಸಕ ಬಸನಗೌಡ ದದ್ದಲ್, ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಅಧಿಕಾರಿಗಳು ಮುಂಗಾರು ಹಂಗಾಮಿಗೆ ಅಗತ್ಯವಿರುವ ಬೀಜ ಮತ್ತು ರಸಗೊಬ್ಬರಗಳ ಲಭ್ಯತೆ ಕುರಿತು ಮಾಹಿತಿ ನೀಡಿದರು. ಇದೇ ವೇಳೆ ಆಧಾರಿತ ಯೂರಿಯಾ ವಿತರಣೆಯ ಜಾಗೃತಿ ಕರಪತ್ರವನ್ನು ಶಾಸಕ ಬಸನಗೌಡ ದದ್ದಲ್ ಬಿಡುಗಡೆ ಮಾಡಿದರು. ರೈತರಿಗೆ ಅವರ ಇಳುವಳಿ ಆಧಾರದ ಮೇಲೆ ಪ್ರತಿ ಎಕರೆಗೆ 1 ಚೀಲ ಯೂರಿಯಾ ವಿತರಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಗತಿ ಪರಿಶೀಲನೆ ವೇಳೆ ಮಠಮಾರಿ ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದ ವಿಚಾರ ಚರ್ಚೆ ಬಂದಿತ್ತು. ದಾಖಲೆಗಳನ್ನು ಪರಿಶೀಲಿಸಿ ಅನಗತ್ಯ ತೊಂದರೆ ಉಂಟು ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜೆಸ್ಕಾಂ ಇಲಾಖೆಯ ಪ್ರಗತಿ ಪರಿಶೀಲನೆ ವೇಳೆ ಮಾಸೋಡಿ ಗ್ರಾಮದ ಎಸ್ಸಿ ಮತ್ತು ಎಸ್ಟಿ ಕಾಲೋನಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕುರಿತು ಚರ್ಚೆ ನಡೆಯಿತು. ವಿವಿಧ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವಂತೆ ಸೂಚಿಸಲಾಯಿತು. ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರಿಶೀಲನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 33 ಹೊಸ ಅಂಗನವಾಡಿ ಕೇಂದ್ರಗಳಿಗೆ ಕಟ್ಟಡಗಳ ಅಗತ್ಯವಿರುವ ಮಾಹಿತಿ ಸಭೆಯಲ್ಲಿ ಪ್ರಸ್ತಾಪವಾಯಿತು. ಒಟ್ಟಾರೆಯಾಗಿ ಕೃಷಿ, ಕುಡಿಯುವ ನೀರು, ವಿದ್ಯುತ್ ಹಾಗೂ ಮಕ್ಕಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಶಾಸಕ ಬಸನಗೌಡ ದದ್ದಲ್ ಸಾರ್ವಜನಿಕರಿಗೆ ಅಗತ್ಯ ಸೇವೆಗಳು ತಲುಪುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸಾರ್ವಜನಿಕರು ಕೆಲಸಗಳನ್ನು ಬಿಟ್ಟು ಗ್ರಾಮೀಣ ಪ್ರದೇಶದಿಂದ ನಿಮ್ಮ ಆಫೀಸಿಗೆ ಬಂದಾಗ ಅವರಿಗೆ ಗೌರವ ಕೊಡೋದ್ರ ಜೊತೆಗೆ ಅವರು ಏನು ಕೆಲಸದ ಸ್ಪಂದಿಸಬಹುದು, ಇಲ್ಲ ದಾಖಲೆಗಳನ್ನಿದ್ರೆ ಇಂತಿನ ದಾಖಲೆಗಳನ್ನು ಬೇಕಂತ ಹೇಳಿ ಅವ್ರನ್ನ ಕೂಡಿಸಿ ಕಳಿಸಿದ್ರೆ ಖಂಡಿತವಾಗಿ ಆ ದಾಖಲೆಗಳನ್ನು ಕೊಡ್ತಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ನಾವೆಲ್ಲರೂ ಸೇರಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸಗಳನ್ನ ಮಾಡೋಣ. ನಿಮ್ಗೆ ಏನ್ ಬೇಕಾದ್ರೆ ಪ್ರೋತ್ಸಾಹ ಆಗಿ ಈ ಕ್ಷೇತ್ರದ ಶಾಸಕರಾಗಿ ಮತ್ತು ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷರಾಗಿ ನಿಮ್ಮ ಜೊತೆಗೆ ಯಾವುದಿಲ್ಲ. ಯಾಕಂದ್ರೆ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೊತೆಯಾಗಿ ನಾವು ಕೆಲಸ ಮಾಡೋದಕ್ಕೆ ಮತ್ತು ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮಿಂದ ಕೆಲಸಗಳು ನಿಮ್ಮಲ್ಲಿ ಮೇಲಧಿಕಾರಿಗಳು ಮಾಡ್ತಾ ಇಲ್ಲ ಅಂದ್ರೆ ನಾವು ಗಮನಕ್ಕೆ ತಂದ್ರೆ ಮೇಲಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಇಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ನಾವು ಖಂಡಿತವಾಗಿ ನೀವು ಕಳಿಸಿದಂತ ಯೋಜನೆಗಳನ್ನ ಸಮರ್ಪಕವಾಗಿ ತರುವಂತ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವತ್ತು ಚರ್ಚೆ ಆದಂತ ವಿಷಯಗಳನ್ನ ಅನುಪಾಲನೆ ವರದಿ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಆ ಕಾರ್ಯಕ್ರಮಗಳನ್ನ ಅದನ್ನ ನಾವು ಮುಗಿಸ್ಕೊಂಡು ತರುವಂತ ಕೆಲಸ ಮಾಡಬೇಕು. ನೀವು ಇಲ್ಲದೆ ಹೋದ್ರೆ ನಾವು ಇವತ್ತು ಚರ್ಚೆ ಆಗಿತ್ತು ಮತ್ತೆ ನೆಕ್ಸ್ಟ್ ಅದೇ ಸಬ್ಜೆಕ್ಟ್ ಅನ್ನ ಬರಬಾರ್ದು. ನೀವು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿ ಇಲ್ಲೇ ಹೋಗೋ ಕಾರಣಗಳನ್ನ ಏನಿದೆ ಸ್ಪಷ್ಟವಾಗಿ ಅದರಲ್ಲಿ ಇರಬೇಕಂತ ಸಂದರ್ಭದಲ್ಲಿ ಹೇಳಿ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಏನು ನಮಗೆ ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಮತ್ತು ಒಬಿಸಿ ಮತ್ತು ಟ್ರೈಬಲ್ ಹಾಸ್ಟೆಲ್ಗಳು ವಿದ್ಯಾರ್ಥಿನಿಯರಿಗೆ ಈಗೇನು ಶಾಲೆ ಶಿಕ್ಷಣ ಸ್ಟಾರ್ಟ್ ಆಗಿದೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಮತ್ತು ಬಸ್ ಸೌಲಭ್ಯಗಳನ್ನು ಕೂಡ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸುಗಳನ್ನ ಸರಿಯಾದ ರೀತಿಯಿಂದ ಟೈಮಿಗಾಗಿ ಓಡಿಸುವಂತ ಕೆಲಸವನ್ನ ಮಾಡಬೇಕು. ಮತ್ತು ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಕೂಡ ಕರೆಂಟಿನ ಮೇಲೆ ಅವಲಂಬಿತವಾಗಿರುವಂತಹ ನಮ್ಮ ರೈತಾಪಿ ವರ್ಗದವರು ಇರ್ಬೋದು, ಗ್ರಾಮೀಣ ಪ್ರದೇಶದ ಜನರಿಗೆ ಇವತ್ತು ಕರೆಂಟಿನ ಬಹಳ ಇಂಪಾರ್ಟೆಂಟ್ ಇದೆ. ನೀವು ಕೂಡ ಎಲ್ಲಿ ಕೂಡ ಟ್ರಾನ್ಸ್ಫಾರ್ಮರ್ ಇರ್ಬೋದು, ವೈರ್ ಇರ್ಬೋದು, ಯಾವುದೇ ಇದ್ದಾಗ ತಕ್ಷಣಕ್ಕೆ ಸ್ಪಂದಿಸಿ ಅಲ್ಲಿ ವಿದ್ಯುತ್ಗಳನ್ನು ಮಾಡುವಂತ ಕೆಲಸವನ್ನ ಮಾಡಬೇಕಂತ ಕೂಡ ನಿಮ್ಮ ಜೊತೆಗೆ ಹೇಳಿ ಇವತ್ತು ಒಟ್ಟಾಗಿ ಬೇರೆ ಬೇರೆ ಇಲಾಖೆಗಳ ಅವರವರ ಜವಾಬ್ದಾರಿಗಳನ್ನ ನೀವು ಮಾಡುವುದ್ರ ಜೊತೆಗೆ ಯಾವುದೇ ಚಟುವಟಿಕೆಗಳನ್ನ ಏನು ಮಾದಕ ಆದಂತ ವಸ್ತುಗಳನ್ನ ಎಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾರಾಟ ಮಾಡುವಂತ ಅವಕಾಶಗಳನ್ನು ಕೊಡಬಾರ್ದು ಅಂತ ಕೂಡ ಪೊಲೀಸ್ ಇಲಾಖೆಯವರಿಗೆ ಮತ್ತು ಅಬಕಾರಿ ಇಲಾಖೆಯವರಿಗೆ ತಿಳಿಸಿ ಕ್ರೈಮ್ ರೇಟ್ಸ್ ಗಳನ್ನ ಕಡಿಮೆ ಮಾಡುವಂತ ಪ್ರಯತ್ನಗಳನ್ನ ಮಾಡಬೇಕು. ಯಾಕಂದ್ರೆ ಯಾರ ಯುವಕರು ಬಹಳಷ್ಟು ಈಗ ಬರುವಂತ ದಿನಗಳಲ್ಲಿ ಅವರು ಭವಿಷ್ಯವನ್ನ ರೂಪಿಸಿದ್ದಾರೆ. ಯಾಕಂದ್ರೆ 54,000 ಉದ್ಯೋಗಗಳನ್ನು ನಾವು ಕರಿತಾ ಇದ್ದೀವಿ ಕರ್ನಾಟಕ ಸರ್ಕಾರ. ಅದರಲ್ಲಿ ಅವರಿಗೆ ಆಸಕ್ತಿ ಬರೋದಕ್ಕೆ ನೀವು ಈ ಮಾದಕ ವಸ್ತುಗಳಿಗೆ ಬಲಿಯಾದ್ರೆ ಅದಕ್ಕೆ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಆರ್ಟಿಕಲ್ 370 ಅಡಿಯಲ್ಲಿ ಈ ಭಾಗಕ್ಕೆ ಉದ್ಯೋಗಗಳನ್ನು ಸಿಗ್ತಾವ, ಅವರಿಗೆ ಎನ್ಕರೇಜ್ ಮಾಡುವಂತ ಕೆಲಸ ಮಾಡಬೇಕು. ತಮ್ಮ ಪಕ್ಕದಲ್ಲಿ ಇರುವಂತವರಿಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆತ್ಮೀಯರಿಗೆ
ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಧ್ಯಕ್ಷರು ಹಾಗೂ ಸದಸ್ಯರಾಗಿ ಅರ್ಹತೆ ಇಲ್ಲದ ವ್ಯಕ್ತಿಗಳನ್ನು ನೇಮಿಸಿರುವ ಅಧಿಸೂಚನೆಯನ್ನು ತಕ್ಷಣ ಹಿಂಪಡೆಯಬೇಕು ಹಾಗೂ ಕಾನೂನಿನ ಪ್ರಕಾರ ಅರ್ಹ ಅಭ್ಯರ್ಥಿಗಳನ್ನು ನೇಮಿಸಬೇಕು ಎಂದು ಜನಪರ ಸಂಘಟನೆಗಳ ವೇದಿಕೆಯ ರಾಜ್ಯ ಮುಖಂಡ ಜೆ.ಬಿ. ರಾಜ್ ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳ ಕಾಯ್ದೆ 2005ರ ಅಡಿಯಲ್ಲಿ ಸ್ಥಾಪಿಸಲಾದ ಕಾನೂನುಬದ್ಧ ಸಂಸ್ಥೆಯಾಗಿದ್ದು, ಮಕ್ಕಳಿಗೆ ಸಂಬಂಧಿಸಿದ ಕಾನೂನುಗಳು, ನೀತಿಗಳು, ಯೋಜನೆಗಳು ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳು ಭಾರತದ ಸಂವಿಧಾನದ ಮತ್ತು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸುವ ಜವಾಬ್ದಾರಿ ಹೊಂದಿದೆ ಎಂದರು. ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ ನೇಮಕಾತಿಗೆ ನಿಗದಿಪಡಿಸಿರುವ ಅರ್ಹತಾ ಮಾನದಂಡಗಳ ಪ್ರಕಾರ ಅಭ್ಯರ್ಥಿಗಳು ಮಕ್ಕಳ ಕಲ್ಯಾಣ ಮತ್ತು ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕನಿಷ್ಠ 10 ವರ್ಷಗಳ ವೃತ್ತಿಪರ ಹಾಗೂ ಅಸಾಧಾರಣ ಅನುಭವ ಹೊಂದಿರಬೇಕು. ಇದೊಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕಾಯ್ದೆ 2005 ಆ ಆ್ಯಕ್ಟ್ ಪ್ರಕಾರ CPCR ಆ್ಯಕ್ಟ್ ಪ್ರಕಾರ ಸ್ಥಾಪಿಸಲಾಗಿರುವಂಥ ಈ ಆಯೋಗ ಯುನೈಟೆಡ್ ನೇಷನ್ಗೆ ಸಂಬಂಧಪಟ್ಟಂಥದ್ದು. ಆ ಆಯೋಗದಲ್ಲಿರ್ತಕ್ಕಂಥವ್ರಿಗೆ ಕೆಲವು ಮಾನದಂಡಗಳು ಇರಬೇಕಿತ್ತು. ಈಗ ಆಲ್ರೆಡಿ ಅಧ್ಯಕ್ಷನ ನೇಮಕ ಮಾಡ್ಯಾರ. ಸಂತೋಷ್ ಅಂತಂದವರು ಗುಲ್ಬರ್ಗ ಮೂಲದವರು, ಆಮೇಲೆ ನಮ್ಮ ಸಿಂಧೂರು ನಿವಾಸಿ ಆಗಿರ್ತಕ್ಕಂಥ ಆಕ್ಸ್ಫರ್ಡ್ ಸಂಸ್ಥೆಯ ಸ್ಕೂಲ್, ದೊಡ್ಡ ವಿದ್ಯಾಸಂಸ್ಥೆ ಆಕ್ಸ್ಫರ್ಡ್ ಸ್ಕೂಲ್ನ ವ್ಯವಸ್ಥಾಪಕರು ಸತ್ಯನಾರಾಯಣ ಶೆಟ್ಟಿ ಅಂತಕ್ಕಂಥವ್ರು. ಇನ್ನು ಮೂವರನ್ನು ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿ ಕಳಿಸ್ಯಾರ ಸರ್ಕಾರ. ಈಗ ರಾಜ್ಯಪಾಲರನ್ನು ಸರಿ ಹಾಕಿ ಹೊರಗೆ ಹಾಕ್ತಾರೆ. ಬಟ್ ಆದರೆ ಅವ್ರಿಗೆ ಅರ್ಹತೆಗಳು ಬೇಕಾಗಿದೆ. ಇದಕ್ಕೆ ಕೆಲವು ಮಾನದಂಡಗಳಿವೆ. ಏನಿರಬೇಕು ಅಂತಂದರೆ, ಯಾವುದೇ ಸಂಸ್ಥೆಗಳನ್ನು ಮತ್ತು ಅವರು ಸ್ವಯಂ ಘೋಷಿತವಾಗಿ ಅವ್ರ ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ರು ಅಥವಾ ಕಾಂಟ್ರಾಕ್ಟರ್ಸ್, ಕಾರ್ಪೊರೇಟ್ ಸೆಕ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರಿಗೆ ಈ ಸಂಸ್ಥೆಯಲ್ಲಿ ವ್ಯಾಲ್ಯೂ ಇಲ್ಲ, ಇರಬಾರ್ದು ಅಂತ. ಯಾಕಂತಂದರೆ 5 ಬಾರಿ ಶಾಸಕರಾಗಿರುವ ಹಂಪನಗೌಡ ಬದರ್ಲಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಪಾದಯಾತ್ರೆಯನ್ನು ನಡೆಸಿದರು. ಶುಕ್ರವಾರ 10 ಗಂಟೆಗೆ ನಗರದ APMC ಗಣೇಶ ದೇವಸ್ಥಾನದಿಂದ ಪ್ರಾರಂಭವಾದ ಪಾದಯಾತ್ರೆ ಹೊಸಹಳ್ಳಿ ಕ್ಯಾಂಪ್, ಶ್ರೀ ಪರಂ ಜಂಕ್ಷನ್ ಗೋರೆಬಾಳ, ಬಂಗಾರಿ ಕ್ಯಾಂಪ್ ಮೂಲಕ ಶಕ್ತಿಪೀಠ ಅಂಬಮಠಕ್ಕೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡು ಈ ಬಾರಿ ಹಂಪನಗೌಡ ಬದರ್ಲಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೊಡಬೇಕು ಎಂದು ಕೂಗುತ್ತಾ ಆಗ್ರಹಿಸಿದರು. ಪಾದಯಾತ್ರೆ ಸಿದ್ದಿ ಪರ್ವತ ಅಂಬಮಠಕ್ಕೆ ತಲುಪಿತು. ಈ ವೇಳೆ ಅಂಬಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ತದನಂತರ 1001 ತೆಂಗಿನಕಾಯಿ ಹೊಡೆದು ದೇವರಲ್ಲಿ ಹರಕೆ ಹೊತ್ತರು.
ಜಮೀನು ವಿವಾದದ ಹಿನ್ನೆಲೆಯಲ್ಲಿ ದಯಾದಿಗಳಿಂದ ನಡೆದ ಮಾರಣಾಂತಿಕ ಹಲ್ಲೆಯಲ್ಲಿ ಗಾಯಗೊಂಡಿದ್ದ ಶಿವಣ್ಣ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ದೇವದುರ್ಗ ತಾಲೂಕಿನ ಮ್ಯಾದರಗೋಳ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಶಿವಣ್ಣ ಹಾಗೂ ಬಸನ್ನಗೌಡ ಎಂಬುವವರು ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಕಣ್ಣಿಗೆ ಖಾರದ ಪುಡಿ ಎರಚಿ ಮಚ್ಚು ಕಲ್ಲು ಹಾಗೂ ದೋಣೆಯಿಂದ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಭೀಮರಾಯ, ರಂಗಪ್ಪ, ನಾಗರಾಜ, ಹನುಮಗೌಡ ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. 6 ಎಕರೆ ಜಮೀನಿನ ವಿವಾದವೇ ಘಟನೆಗೆ ಕಾರಣ ಎನ್ನಲಾಗಿದೆ. ಪ್ರಕರಣದ ಎಫ್ಐಆರ್ನಲ್ಲಿ ಮಚ್ಚು, ಕೊಡಲಿಯಿಂದ ಹಲ್ಲೆ ನಡೆಸಿದ ಅಂಶ ಉಲ್ಲೇಖಿಸಿಲ್ಲ ಎಂದು ಮೃತನ ಕುಟುಂಬಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಹಾಗೂ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಮುಂದೆ ಏನು ಮಾಡ್ಬೇಕು ಸರ್ ಆ ಕಡೆ ಆದಂಗೆ ಆಗ್ಬಿಟ್ರಿ ಸರ್. ಮುಂದೆ ಬಂದ್ರೆ ಡೇಕಿನೇ ಮಾಡೋರು ಸಣ್ಣ ಮಕ್ಕಳು ಏನು ಮಾಡ್ತಾರೆ? ಯಾರು ಮಾಡ್ತಾರೆ? SP ಸರ್ ನಮಗೆ ಪರಿಹಾರ ಕೊಡ್ಬೇಕು. ಸರಿ ಸರ್. ಪ್ರಸಕ್ತ ವರ್ಷ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಖರೀದಿ ಕೇಂದ್ರಗಳ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜೋಳ ಖರೀದಿಸಲಾಗದಿದ್ದರೂ ಬಹುತೇಕ ರೈತರಿಗೆ ಇದುವರೆಗೆ ಹಣ ಪಾವತಿಯಾಗಿಲ್ಲ. ತಕ್ಷಣವೇ ಬಾಕಿ ಹಣವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚಾಮರಾಸ ಮಾಲಿಪಾಟೀಲ್ ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಂಗಾರು ಬಿತ್ತನೆ ಕಾರ್ಯ ಆರಂಭವಾಗಿದ್ದು, ರೈತರಿಗೆ ಗೊಬ್ಬರ, ಬೀಜ, ಡೀಸೆಲ್ ಸೇರಿದಂತೆ ವಿವಿಧ ಕೃಷಿ ಚಟುವಟಿಕೆಗಳಿಗೆ ಹಣದ ಅಗತ್ಯವಿದೆ. ಅನೇಕ ರೈತರು ಸಾಲ ಮಾಡಿ ಕೃಷಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜೋಳ ಮಾರಾಟದ ಹಣ ಸಿಗದಿರುವುದು ರೈತರನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳಿಗೆ 15 ದಿನಗಳ ಹಿಂದೆಯೇ ಈ ವಿಷಯವನ್ನು ತಿಳಿಸಲಾಗಿದ್ದು, 1 ವಾರದಲ್ಲಿ ಹಣ ಬಿಡುಗಡೆ ಮಾಡುವ ಭರವಸೆ ನೀಡಲಾಗಿತ್ತು. ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರದ ಕೆಲಸ ಹತ್ತಿ ಖರೀದಿ ಮಾಡಿದ್ರು 1 ವಾರದಾಗ ಹಾಕಿಬಿಡ್ತಾರೆ. ಏನದು ವಾಣಿಜ್ಯ ಬೆಳೆ ಅಂತ ಈ ರೀತಿ ತಾರತಮ್ಯ ಮಾಡ್ತಾರೆ. ಇದು ಆಹಾರ ಧಾನ್ಯ ಅಂತ ಮಾಡೋದು ನಮಗೆ ಅರ್ಥ ಆಗ್ತದೆ. ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ, ಹೊಸ ಜಿಲ್ಲಾಧಿಕಾರಿ ಬಂದವರಿಗೆ ಭೇಟಿಯಾಗಿ ಹೇಳಿದ್ವಿ, ಇಲ್ಲ 1 ವಾರದಲ್ಲಿ ನಾವು ರೈತರ ಖಾತೆಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿ 15 ದಿವಸ ಇದು ದೊಡ್ಡ ಸಮಸ್ಯೆ ಆಗಿದೆ. ರೈತರಿಗೆ ದುಡ್ಡಿನ ಅವಶ್ಯಕತೆ, ಕೋಟ್ಯಾಂತರ ರೂಪಾಯಿ ರೈತರ ಕೈಗೆ ಸೇರೋದು ಇವತ್ತು ಸರ್ಕಾರದ ಕೈಯಲ್ಲಿ. ಒಂದು ಏನಂದರೆ ರಸಗೊಬ್ಬರ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸಿದರೆ ಪೂರೈಕೆಯಲ್ಲಿ ಬಹಳ ಕಡಿಮೆ ಇದೆ. ಯೂರಿಯಾ, DAP ಮತ್ತು ಇನ್ನಿತರ ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಪೂರೈಕೆಯಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ. ಇನ್ನೂ ಯಾವ ಜಲಾಶಯಗಳು ತುಂಬಿಲ್ಲ, ಯಾವ ಕಾಲುಗಳಿಗೆ ನೀರು ಬಿಟ್ಟಿಲ್ಲ. ನೀರಾವರಿ ಪ್ರಾರಂಭ ಆದರೆ ಇನ್ನೂ ಹೆಚ್ಚಾಗ್ತದೆ ರಸಗೊಬ್ಬರದ ಬೇಡಿಕೆ. ಕೇವಲ ಕೃಷಿ ಪ್ರದೇಶದ ರೈತರಿಗೆ ಮಾತ್ರ ಇವತ್ತು ಅವಶ್ಯಕತೆ ಇದೆ ಗೊಬ್ಬರ. ನೀರು ಬಂದರೆ ಇನ್ನೂ ಜಾಸ್ತಿ ಉಲ್ಬಣ ಆಗ್ತದೆ ಸಮಸ್ಯೆ. ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಯೂರಿಯಾ, DAP ಕಾಂಪ್ಲೆಕ್ಸ್ ರಸಗೊಬ್ಬರ ಕೊಂಡುಕೊಳ್ಳಬೇಕಾದ್ರೆ ಬೇರೆ ಪ್ರಾಡಕ್ಟ್ಗಳನ್ನು ಇವತ್ತು ಲಿಂಕ್ ಮಾಡ್ತಾರೆ. ಇಲ್ಲಿ ಒಂದು ಗ್ರೋಮರ್ ಕಂಪನಿಯ ಬಿಲ್ ಇದೆ. ಗ್ರೋಮರ್ ಕಂಪನಿ ಇಲ್ಲಿ ರೈತರು ಏನಂತಂದರೆ ರಸಗೊಬ್ಬರ ಖರೀದಿ ಮಾಡಿದ್ದಾರೆ, ಅಧಿಕೃತ ಬಿಲ್ ಇದು. $9,257 ರೂಪಾಯಿ ಗೊಬ್ಬರ ಖರೀದಿ ಮಾಡಿದರು.
ಹಿಂದೆ ತಮ್ಮೆಲ್ಲರಿಗೂ ರವೀಂದ್ರ ಜಾಲ್ದರ್ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹಾಗೂ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ ಎಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಪರಿಮ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಜಾತಿಯ ತರಕಾರಿ ಮಾರಾಟಗಾರ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರವೀಂದ್ರ ಜಾಲ್ದರ್ ಇವರು ಎಂ ಈರಣ್ಣ ತರಕಾರಿ ಮಾರುಕಟ್ಟೆ ಮಾರಾಟಗಾರರಿಗೆ ಹಾಗೂ ರೈತರಿಗೆ ವ್ಯವಸ್ಥಿತವಾದಂಥ ಸ್ಥಳವನ್ನು ತೋರಿಸದೆ ಎಲ್ಲಿ ಬೇಕಲ್ಲಿ ಕುಳಿತುಕೊಳ್ಳಲು ಕುಮ್ಮಕ್ಕು ನೀಡುತ್ತಿದ್ದಾನೆ ಎಂದು ಆರೋಪಿಸಿದರು. ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆಯ ವ್ಯಾಪಾರಸ್ಥರನ್ನು ಹಾಗೂ ರೈತರನ್ನು ಸ್ಥಳಾಂತರಗೊಳಿಸಿ ಎಂದು ಸಂಘವು ಅನೇಕ ಸಲ ಮನವಿ ಮಾಡಿಕೊಂಡರೂ ಇದುವರೆಗೆ ರೈತರು ಮತ್ತು ಮಾರಾಟಗಾರರು ಸ್ಥಳಾಂತರವಾಗದಿರುವುದು ಶೋಚನೀಯವೆಂದರು. ಎಂ ಈರಣ್ಣ ವೃತ್ತದಿಂದ ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ಮಾರ್ಗ ಮಾಧ್ಯಮದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆ ನಿರ್ಮಾಣವಾಗಿತ್ತು. ಸಂಘದವರು ಪದೇ ಪದೇ ಸ್ಥಳಾಂತರಿಸಲು ಒತ್ತಾಯಿಸಿದರು. ಇನ್ನೊಂದೇನಂತಂದರೆ ಅಲ್ಲಿ ಒಂದು ಎಂ ಈರಣ್ಣ ತರಕಾರಿ ಮಾರುಕಟ್ಟೆ ಅಂತೇಳಿ ಮಾಡಿದ್ರು. ಎಂ ಈರಣ್ಣ ತರಕಾರಿ ಮಾರುಕಟ್ಟೆ ಇಲ್ಲೇ ಇಲ್ಲ, ಈಗಲೂ ನೀವು ಹೋಗಿ ನೋಡ್ಬೋದು. ಅದು ಏನಂತಂದರೆ ಒಬ್ಬ ಇಮ್ರಾನ್ ಅನ್ನೋ ವ್ಯಕ್ತಿಯಿಂದ ಏನಂತಂದರೆ ಲೀಸಿಗೆ ಪಡೆದುಕೊಂಡು ಒಂದು 5-6 ವರ್ಷ ತನಕ ಲೀಸ್ ಪಡ್ಕೊಂಡು ತಿಂಗಳ ಏನಂತಂದರೆ ಅವನಿಗೆ 40,000 to 50,000 ರೂಪಾಯಿ ಕೊಡ್ತಿದ್ರು. ಅದರಲ್ಲಿ ರವೀಂದ್ರ ಜಾಲ್ದಾರ್ ಸೇರಿ ಕೂಡ ಇತ್ತು. 25,000 ಅವನಿಗೆ, 25,000 ಪ್ಲಾಟಿನ ಮಾಲೀಕನಿಗೆ. ಈಗೇನಂತಂದರೆ ನಾವು ಮೊನ್ನೆ ಇವ್ರ ವಿರುದ್ಧ ಮನವಿ ಪತ್ರ ಕೊಡ್ತೀವಿ ಪಾಲಿಕೆ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಸ್ವಾಮಿ ರಸ್ತೆ ಬದಲಾಗಿ ಕೂಡಿಸಿ ಏನಂತಂದರೆ ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಏನಂತಂದರೆ ಅಲ್ಲಿ ಪರದಾಡ್ತಾ ಇದ್ದಾರೆ. ಮೇಲಿಂದ ಏನಂತಂದರೆ ಸಂಚಾರಕ್ಕೆ ಏನಂತಂದರೆ ಸುಗಮ ಸಂಚಾರಕ್ಕೆ ಅನುಕೂಲವಾಗ್ತಾ ಇಲ್ಲ. ಹಾಗಾಗಿ ಏನಂತಂದರೆ ಅಲ್ಲಿಂದ ಎಬ್ಬಿಸಲಿ ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಇಮಿಡಿಯೇಟ್ ಆಗಿ ಏನಂತಂದರೆ ಪಾಲಿಕೆ ಆಯುಕ್ತರು ಸೂಚನೆ ನೀಡಿದರು ವಲಯ ಆಯುಕ್ತರಿಗೆ, ಹೋಗಿ ಏನಂತಂದರೆ ಅಲ್ಲಿ ಎಬ್ಬಿಸಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅಗಲಿದರು. ಅದರ ನಿಮಿತ್ತವಾಗಿ ಸಹ ಅವರ ಒಂದು ನೆನಪಿಗೋಸ್ಕರವಾಗಿ ಸಹ ನಾವೊಂದು ಈ ಒಂದು ಕವನ ಸಂಕಲನ ಬಿಡುಗಡೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಸಹ ನಮ್ಮ ಅವಿಭಾಜ್ಯ ಜಿಲ್ಲೆ ಕೊಪ್ಪಳಗಾಗಿರ್ತಕ್ಕಂಥ ಖ್ಯಾತ ಸಾಹಿತ್ಯ ಶ್ರೀ ಅಲ್ಲಮಪ್ರಭು ಬೆಟ್ಟದೂರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಜನಕವಿ ಎಂದೇ ನಮ್ಮ ಪ್ರಸಿದ್ಧರಾಗಿರ್ತಕ್ಕಂಥ ಸಿ ದಾನಪ್ಪ ಮಸ್ಕಿ ಅವರು ಈ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಲಿದ್ದಾರೆ. ಖ್ಯಾತ ರಾಯಚೂರಿನಾಗಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಸಿ ಬಾಬು ಭಂಡಾರಿಗಳವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಾಡಿನ ಖ್ಯಾತ ಸಾಹಿತಿಗಳಾದ ಶ್ರೀ ಭಗತ್ರಾಜ್ ನಿಜಾಂಕರ್ ಅವರು, ಆಂಜನೇಯ ಜಾಲಿಬೆಂಕಿ ಅವರು, ಶ್ರೀ ವೀರ ಹನುಮಾನ್ ಅವರು, ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ಬಹುಜನ ಚಿಂತಕರಾಗಿರ್ತಕ್ಕಂಥ ಎಸ್ ಮಾರಪ್ಪ ವಕೀಲರು ಮತ್ತು ಶ್ರೀ ಎಂ ವಿರೂಪಾಕ್ಷಿ ಹೊಸೂರು ಸರ್ ಅವರು, ಮತ್ತು ಇದರ ಮುಖ್ಯವಾಗಿ ಗೌರವ ಉಪಸ್ಥಿತಿಯನ್ನು ನಮ್ಮ ತಾಯಿಯವರಾಗಿರ್ತಕ್ಕಂಥ ನಿವೃತ್ತ ಶಿಕ್ಷಕಿ ಶ್ರೀಮತಿ ಗಂಗಮ್ಮ ಬೋಳ್ಮಂಡಪ್ಪ ಅವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮತ್ತು ಸಾಹಿತ್ಯ ಹೋರಾಟ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರನ್ನು ಸನ್ಮಾನಿಸಲಾಗುವುದು. ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಜಿಲ್ಲೆಯ ಹಿರಿಯ ಜಾನಪದ ಕಲಾವಿದರು ಹಾಗೂ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀ ಡಿಗ್ರಿ ನರಸಪ್ಪಣ್ಣನವರಿಗೂ ಮತ್ತು ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂಥ ಕರಿಗುಳಿ ಅವರಿಗೆ ಡಾಕ್ಟರ್ ಅವಾರ್ಡ್ ಆಗಿ ನಿಮಿತ್ತವಾಗಿ ಸಹ PhD ಅವರು ಪ್ರಬಂಧ ಮಂಡನೆ ಮಾಡಿದ್ದಾರೆ. ಅವರಿಗೂ ಸಹ ಒಂದು ಸನ್ಮಾನ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಬೋಳ್ಬಂಡಪ್ಪನವರ ಮೊಮ್ಮಕ್ಕಳು ಅಂದರೆ ಮಕ್ಕಳಾಗಿರ್ತಕ್ಕಂಥ ಇಬ್ಬರು ಒಬ್ಬರು ವೈದ್ಯ ಪದವಿಯನ್ನು ಗಳಿಸಿದ್ದಾರೆ, ಡಾಕ್ಟರ್ ಪುನೀತ್ ರಾಜಶೇಖರ್ ಅಂತೇಳಿ, ಮತ್ತು ಚಿಕ್ಕವರು ಸಹ ಇಂಜಿನಿಯರ್ ಪದವಿಯನ್ನು ಮುಗಿಸಿದ ದಿಲೀಪ್ ರಾಜಶೇಖರ್ ಅಂತ ಇವರನ್ನು ಸಹ ನಾವು ಸನ್ಮಾನ ಮಾಡಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ನಾಡೋಜ ವರಗೂರು ರಾಮಚಂದ್ರಪ್ಪನವರು, ಸಿದ್ದಲಿಂಗಯ್ಯನವರು ಮತ್ತು ದೇವನೂರು ಮಹಾದೇವ್ ಅವರು, ನಾಡೋಜ ಕುಂಭ ವೀರಭದ್ರಪ್ಪ ಅವರು, ಬಿಟಿಎಲ್ ಯಂತ್ರ ನಾಯಕ್ ಅವರು, ಜನನ ವಾಲಿಕರ್ ಸರ್ ಅವರು, ಜಂಬಣ್ಣ ಅಮರಚಂದ್ ಅವರು, ಇಂತಹ ಸಮಕಾಲೀನ ಸಾಹಿತ್ಯಗಳೊಂದಿಗೆ ಗುರುತಿಸಿಕೊಂಡಿದ್ದ ಬೋಳ್ಬಂಡಪ್ಪನವರು ದಲಿತರ ನೋವು ಮತ್ತು ಹೋರಾಟ ಮತ್ತು ಆತ್ಮಗೌರವ ಮತ್ತು ತಮ್ಮ ಕವಿತೆಗಳಲ್ಲಿ ತೀವ್ರವಾಗಿ ಧ್ವನಿಸಿದವರು. ಅವರ ಸಾಹಿತ್ಯವು ಜನರಲ್ಲಿ ಹೋರಾಟದ ಕಿಡಿ ಹೊತ್ತಿಸಿ ಬದುಕಿಗೆ ಆಕ್ಸಿಜನ್ ಆಗುವಷ್ಟು ಶಕ್ತಿಯುತವಾಗಿತ್ತು. ಅವರ ಕವನಗಳು ದೀರ್ಘಕಾಲದ ಬೆಳಕಿಗೆ ಮಾರದಿ ಉಳಿದಿದ್ದವು. ನಾವು ಮತ್ತು ನಮ್ಮ ಚಿಕ್ಕಪ್ಪನವರ ಸಹಾಯದಿಂದ ಈ ಕವನಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಕ್ರಾಂತಿ ನಿನಾದಿಸಲಿ ಎಂಬ ಕವನ ಸಂಕಲನ ಹೊರತರಲಾಗಿದೆ. ಬೋಳ್ಬಂಡಪ್ಪನವರ ಕವನ ಶ್ರೇಷ್ಠತೆಗೆ ಸಾಕ್ಷಿಯಾಗಿ ಅವರು ಅಂಬೇಡ್ಕರ್ ಕುರಿತು 4 ಕವನಗಳು 2018ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ BCom ಪ್ರಥಮ ಸೆಮಿಸ್ಟರ್ನಲ್ಲಿ ಆ ಪಠ್ಯದಲ್ಲಿ ಸೇರ್ಪಡೆಗೊಂಡಿದ್ದಾವೆ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ಸಾಹಿತ್ಯಾಸಕ್ತರು, ಹೋರಾಟಗಾರರು, ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಪತ್ರಿಕಾಗೋಷ್ಠಿ ಮೂಲಕವಾಗಿ ತಮ್ಮಲ್ಲಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇನೆ.